ಫುಟ್ಪಾತ್ಗಳ ಒತ್ತುವರಿ ಮಾಡಿ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಶಾಕ್ ಕೊಟ್ಟಿದೆ. ಯಲಹಂಕ, ಮಾರತ್ತಹಳ್ಳಿ, ವಿದ್ಯಾರಣ್ಯಪುರ, ಜಯನಗರ, ಚಾಮರಾಜಪೇಟೆ, ಹೆಬ್ಬಾಳ, ಜೆಪಿ ನಗರ ಮತ್ತು ಮೆಜೆಸ್ಟಿಕ್ನ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಂತೂ ಎಲ್ಲ ನೋಡಿದ್ರು ಅಲ್ಲಿ ಫುಟ್ಪಾತ್ ಅನ್ನ ಆಕ್ಯುಪೈ ಮಾಡ್ಕೊಂಡಿದ್ರು. ಫುಟ್ಪಾತ್ಗಳಲ್ಲೇ ವ್ಯಾಪಾರ ವಹಿವಾಟು, ಅಲ್ಲೇ ಶೆಡ್ಡು ಹಾಕೋತಾ ಇದ್ರು. ಈಗ ಅದನ್ನ ತೆರವು ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯ ದೃಶ್ಯ ನೋಡ್ತಾ ಇದ್ದೀವಿ. ಮೆಜೆಸ್ಟಿಕ್ ಮುಂದೆ ಒತ್ತುವರಿ ತೆರವು ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಿಂತಿಲ್ಲ. ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇದ್ವಿ, ಈಗ ಅಂಗಡಿ ಒಡಿತಾ ಇದ್ದೀರಿ, ನಮ್ ಬದುಕಿ ಕೊಳ್ಳೆ ಇಡಬೇಡಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ವರ್ಷಾನ್ಗಟ್ಲೆಯಿಂದ ಅಂಗಡಿ ಇಟ್ಕೊಂಡಿದೀವಿ, ಈಗ ಅಂಗಡಿ ಒಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಸುಲಿಗೆ ಮಾಡಿ ಜೀವನ ನಡೆಸಬೇಕಾ ಅಂತ ವ್ಯಾಪಾರಿ ಆಕ್ರೋಶ ವ್ಯಕ್ತಪಡಿಸಿರೋದು. ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಕೆಲವರ ಅಂಗಡಿ ಹಾಗೆ ಬಿಟ್ಟಿದ್ದೀರಿ, ನಮ್ಮ ಅಂಗಡಿ ಮಾತ್ರ ಒಡಿತಾ ಇದ್ದೀರಿ ಅಂತ ಜಟಾಪಟಿ ಜೋರಾಗಿ ಮೆಜೆಸ್ಟಿಕ್ ನಲ್ಲಿ. ಅವಾಗ ನೆಕ್ಸ್ಟ್ 95 ಅಲ್ಲಿ ಆಗಿದ್ರು. 96ಗೆ ನಮ್ಮ ಎಸ್.ಎಲ್. ಕೃಷ್ಣ ಅವ್ರು ಬಂದ್ರು, ಗ್ರೀನ್ ಸಿಟಿ ಮಾಡ್ತಂತ ಬಂದ್ರ. ಗ್ರೀನ್ ಸಿಟಿ ಮಾಡೋಕ್ಕೋಸ್ಕರ ಫ್ಲವರ್ ಕಟ್ಟಿದ್ರು. ಫುಟ್ಪಾತ್ಗೆ ತೊಂದರೆ ಕೊಡ್ಲಿಲ್ಲ ಸರ್ ಮೇಡಮ್ ಅವರೇ. ಅರ್ಥ ಆಯ್ತಾ ಮೇಡಮ್ ಅವರೇ? ಅಲ್ಲ ಮೇಡಮ್ ಅವ್ರೆ, ನಾವೇನು ವಿಷ ಕುಡಿಲ್ಲ ಹಂಗಾರೆ, ಹೆಂಡತಿ ಮಕ್ಕಳೆಲ್ಲ ನಾವು ನಂಬ್ಕೊಂಡಿರೋರು. ಮತ್ತೆ ಅದನ್ನ ಕರೆಕ್ಟ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಬನ್ನಿ ನೀವು. ಒಂದ್ ಕಡೆ ಅಲ್ಲಿ ಬಿಡೋದಂತ ಒಂದ್ ಕಡೆ ಇಲ್ಲಿ ಬಿಡೋದು ಮೇಡಮ್ ಅವರೇ. ಇಷ್ಟು ವರ್ಷದಿಂದ ಅಲ್ಲ ಮೇಡಮ್ ಅವರೇ, ಅವತ್ತು ನಾವು 4 ಜನ ಇದ್ದಿದ್ವಿ ರೋಡಲ್ಲಿ, ಯಾರು ಇರ್ಲಿಲ್ಲ, ಮೆಟ್ರೋನು ಇರ್ಲಿಲ್ಲ, ಏನಿರ್ಲಿಲ್ಲ. ಅವತ್ತು ಬೇರೆ ಕಳ್ಳರು ಕಾಟ ಇತ್ತು ಅವತ್ತು. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಅವರೇ. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ ಈಗ? ಅಲ್ಲ ಮೇಡಮ್, ನೀವ್ ಹೇಳ್ಬೇಕಲ್ಲ ಅವ್ರಿಗೆ. ಇದು ನ್ಯಾಯ ತೀರ್ಮಾನ ಒಂದೇ ಇರ್ಬೇಕು ಮೇಡಮ್ ಅವರೇ. ಅರ್ಥ ಆಯ್ತಾ ಮಾಡ್ಕೊಂಡ್ ಬನ್ನಿ. ಕೊಚ್ಚ ಮಾಡಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಇಟ್ಟಿದ್ದೀವಿ. ಏಕೆ ಬಂದು ನೀವು ಇದು ಮಾಡಿದ್ರೆ ಹೇಗೆ? ಕೊಟ್ಟಿದ್ದಾರೆ, ಕೊಟ್ಟ ಮಾತಾಡ್ತೀವಿ ಅಂತ ಖಂಡಿತ ಪರ್ಮಿಷನ್ ಸ್ವಲ್ಪ ತೆಗೆದುಕೊಡಿ. ಇಲ್ಲ ಅದನ್ನೇನು ಜೆಸಿಬಿ ಯಾಕೆ ಆಗಿಲ್ಲ? ನೀವೇನ್ ಕಟ್ಟಿದ್ರೆ ಇದನ್ನ ಮಾತ್ರ ತೆಗೆಯೋದು. ಏನೋ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಮಾಡಿರೋ ತಪ್ಪು ಮಾಡ್ಕೊಂಡಿರ್ತೀವಿ, ವಾದ ಮಾಡ್ಬೇಡಿ. ಆಮೇಲೆ ಏನ್ ಮಾತಾಡ್ಬೇಕು? ಅದು ಕೂಡ ಪರ್ಮಿಷನ್ ಕೊಡ್ತಾ ಇಲ್ವಲ್ಲ? ಅಲ್ಲ, ಅದು ಕೂಡ ಕೊಡ್ತಾ ಇಲ್ವಲ್ಲ? ನಿಜ ಮೇಡಮ್, ಮಾತಾಡಿ ಅಷ್ಟೇ, ನಮ್ಮ ಹತ್ರ ಏನ್ ಮಾತಾಡ್ಬೇಡಿ. ಈಗ ಏನು ಮಾತಾಡ್ಬೇಡಿ ಸರ್, ದಯವಿಟ್ಟು. ನಿಮ್ ಟಾಯ್ಲೆಟ್ಗೆ ಏನೋ ಪ್ರಾಬ್ಲಮ್ ಮಾಡ್ತಾ ಇಲ್ಲ, ನಿಮ್ ಟ್ಯಾಂಕರ್ಗೆ ಏನೋ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಇಳಿಸ್ಕೊಡ್ತೀವಿ ಅದನ್ನ ಒಂದ್ ಕಡೆಗೆ. ಪಬ್ಲಿಕ್ ಟಾಯ್ಲೆಟ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.